Hello friends, welcome to Kanamadi IAS and KS ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಕೂಡ ವಾಪಸ್ ಟ್ರ್ಯಾಕಿಗೆ ಬಂದಿದ್ದೀರಾ ಅಂತ. ನಾನು ಮೊದಲೇ ಹೇಳಿದೆ, ಈ ಸಮಯ ಕಳೆದು ಹೋಗ್ತದೆ. ಯಾರ್ದಾರ್ದೆಲ್ಲ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅವರೆಲ್ಲ ಮರಳಿ ಯತ್ನ ಮಾಡಿರಿ, ಓದಲಿಕ್ಕೆ ಮತ್ತೆ ಪ್ರಯತ್ನ ಮಾಡಿರಿ ಅಂತ ಹೇಳಿದೆ ಫ್ರೆಂಡ್ಸ್. ಆ್ಯಂಡ್ ಅದರ ಪ್ರಕಾರನೇ ನಿನ್ನೆ ಕರ್ನಾಟಕ CM ಆದಂಥ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ನೇಮಕಾತಿ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆನ ತರಬೇಕು ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ 34,863 ಖಾಲಿ ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಐ ಥಿಂಕ್ ಯಾರ್ಯಾರೆಲ್ಲ ಸರ್ಕಾರಿ ಉದ್ಯೋಗದೊಳಗೆ ಹೋಗಲೇಬೇಕು ಅಂತ ಬಂದಿದ್ದೀರೋ, ಆಮೇಲೆ ಬಹಳಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ, ನಾನು ಓದೋದನ್ನು ಬಿಡ್ತೀನಿ, 4 ವರ್ಷ ಆಯಿತು, 5 ವರ್ಷ ಆಯಿತು, ನಾನು ಪಾಸ್ ಆಗಿಲ್ಲ, ಅದು ಇದು ಅಂತ. ಫ್ರೆಂಡ್ಸ್, ನೀವು ಜೀವನದೊಳಗೆ ನೀವು ಏನೇ ಪಡಿತೀರಿ, ನೀವು ಯಾವುದೇ ವಿಷಯದೊಳಗೆ ಸಕ್ಸಸ್ ಆಗ್ತೀರಿ, ಈ ಮಾತನ್ನು ನೆನಪಿಟ್ಕೊಳ್ರಿ. ಇನ್ನು ನನ್ನ ಕಡೆ ಆಗೋದಿಲ್ಲ, ಮುಗೀತು ಅನ್ನುವಾಗಲೇ ನಿಮಗೆ ಸಕ್ಸಸ್ ಸಿಗೋದು. ಓಕೆ, ಇವತ್ತು ನಿಮ್ಮ ಹತ್ರ ಆಸ್ತಿ ಇರಲಿಕ್ಕಿಲ್ಲ, ದುಡ್ಡು ಇರಲಿಕ್ಕಿಲ್ಲ, ನಿಮ್ಮ ಹತ್ರ ಏನೂ ಇರಲಿಕ್ಕಿಲ್ಲ, ಬಟ್ ಅದು ಎಲ್ಲ ಬರೋವರೆಗೂ ಸೊ ಲೈಫ್ ಎಂಡ್ ಆಗ್ತಾ ಬಂದಿರುತ್ತೆ. ಅಂದರೆ ನಾನು ಏನು ಹೇಳಬೇಕಾಗಿದೆ ಅಂದರೆ, ನಿಮಗಿನ್ನು ಯಾವಾಗ ಆಗೋದಿಲ್ಲ ಅಂತ ಅನಿಸಿರುತ್ತೆ, ಭಾಳಷ್ಟು ಜನ ಸಕ್ಸಸ್ ಆಗೋದು 99% ಜನ ಸಕ್ಸಸ್ ಆಗೋದು ಅಂಥ ಸಂದರ್ಭದೊಳಗೆ. ಆಮೇಲೆ ಸರ್, ನಾನು 2-3 PC ಎಕ್ಸಾಮ್ ಬರ್ದೀನಿ, ಪಾಸ್ ಆಗಿಲ್ಲ, 4 ವರ್ಷ ಆಯಿತು, ಮತ್ತು ನಾನು ಬಿಡಬೇಕು ಅಂತ ಮಾಡಿದ್ದೀನಿ ಫೀಲ್ಡು. ಬಿಡಬೇಡ್ರಿ. PC ಆಗದೇ ಇರೋರು, PSI ಆದವರು ನನಗೆ ಗೊತ್ತಿರುವಂಥ ಅದೆಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, 4 ವರ್ಷ 5 ವರ್ಷ ಓದಿದ್ದಾರೆ, PC ಪಾಸ್ ಆಗೋಕ್ಕಾಗಿಲ್ಲ, ಬಟ್ ಆದರೆ ಅವರು PSI ಪಾಸ್ ಆಗಿದ್ದಾರೆ. ಓಕೆ, ಸೊ ದೇವರು ನಿಮಗೆ ಅಂತ ಒಂದು ಪ್ಲ್ಯಾನ್ ಇಟ್ಟಿರ್ತಾನೆ, ಅದ್ರ ಮೇಲೂ ನಂಬಿಕೆ ಇರಲಿ. ನಿಮ್ಮ ಪ್ಲ್ಯಾನ್ ಇತ್ತು PC ಆಗಬೇಕು ಅಂತ, ಬಟ್ ನಿಮಗೆ ದೇವ್ರು PSI ಆಗಬೇಕು ಅಂತ ಪ್ಲ್ಯಾನ್ ಇಟ್ಟಿದ್ರೆ ನೀವೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಆ ಒಂದು ನಂಬಿಕೆಯಿಂದ ಇರ್ರಿ. 41 ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು ಖಾಲಿದ್ದಾವೆ, ಅದನ್ನು ಆದಷ್ಟು ಬೇಗ ತುಂಬ್ಕೋಬೇಕು ಅಂತ ಹೇಳಿದ್ದಾರೆ. ಈವನ್ 371J ಕಲ್ಯಾಣ ಕರ್ನಾಟಕದ ಒಂದು ಈ ನೇಮಕಾತಿಯನ್ನು ಕುರಿತು ಕೂಡ ಮಾತಾಡಿದ್ದಾರೆ. ಓಕೆ, 2023ರಲ್ಲಿ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅದೇ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ಕೂಡ ಇವರು ಮಾತಾಡಿದ್ದಾರೆ. ಇನ್ನು PSI ಎಕ್ಸಾಮಲ್ಲಿ ಬದಲಾವಣೆಯನ್ನು ಕುರಿತು ಮಾತಾಡಿದ್ದಾರೆ ಫ್ರೆಂಡ್ಸ್. ಏನು ಬದಲಾವಣೆ, ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ನೋಡಿ, ಎಕ್ಸೈಸ್ PSI ಭಾಳ ದಿನ ಆಯಿತು ಕರೆದೇ ಇಲ್ಲ. ESI ಅಂತ ಏನು ಕರಿತೀವಿ, ಎಕ್ಸೈಸ್ PSI ಭಾಳ ವರ್ಷಗಳಿಂದ ಕರೆದಿಲ್ಲ. 2017 ಏನೋ ಇರಬೇಕು ಲಾಸ್ಟ್ ಟೈಮ್ ಕರೆದಿದ್ದು. ಅದು ಆದಮೇಲೆ ವಾಪಸ್ ಕಾಲ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಖಾಲಿ ಇದಾವೆ ಆ್ಯಂಡ್ ಡೆಫಿನೆಟ್ಲಿ ಕಾಲ್ಫಾರ್ಮ್ ಮಾಡ್ಬೋದು ಫ್ರೆಂಡ್ಸ್ ಈಗ. ಓಕೆ, ಲೆಟ್ಸ್ ಹೋಪ್ ಆದರೂ ಕೂಡ ಕಾಲ್ಫಾರ್ಮ್ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಅದು ಆದಮೇಲೆ ಸಿವಿಲ್ PSIದು ಈಗ ಇರುವಂಥ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ, ಮೊದಲು ಫಿಸಿಕಲ್ ಮಾಡ್ತಾರೆ, ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಆದರೆ ಎಕ್ಸೈಸ್ ಒಳಗೆ ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದರೊಳಗೆ ಯಾರ್ಯಾರು ಪಾಸ್ ಆಗ್ತಾರಲ್ಲ ಅವ್ರ ಕಡೆಯಿಂದ ಫಿಸಿಕಲ್ನ ಕಂಡಕ್ಟ್ ಮಾಡಿಸ್ತಾರೆ. ಓಕೆ, ಅವರೆಲ್ಲ ಫಿಸಿಕಲ್ಗೆ ಅಟೆಂಡ್ ಆಗುವ ಅವಶ್ಯಕತೆ ಇರುತ್ತೆ. ಇಲ್ಲಿ ಎಲ್ಲರೂ ಕೂಡ ಫಿಸಿಕಲ್ಗೆ ಹೋಗಬೇಕಾಗುತ್ತೆ. ಸೊ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಳಗೆ ಹೆಂಗೆ ರಿಕ್ರೂಟ್ಮೆಂಟ್ ವ್ಯವಸ್ಥೆ ಇದೆ, ಹಾಗೆ ಸಿವಿಲ್ PSI ವ್ಯವಸ್ಥೆಯೊಳಗೆ ಅಂದರೆ ಮೊದಲು ಎಕ್ಸಾಮ್, ಆಮೇಲೆ ಒಂದು ಫಿಸಿಕಲ್ ಟೆಸ್ಟ್ನ ಮಾಡಬೇಕು. ಅದ್ರ ಬಗ್ಗೆ ಒಂದು ವಿಚಾರ ಮಾಡ್ರಿ ಅಂತ ಹೇಳಿದ್ದಾರೆ. ನೇಮಕಾತಿ ಬಗ್ಗೆ ಈ ಥರ ಚೇಂಜ್ ತರಬೇಕು, ಅದ್ರ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳಿದ್ದಾರೆ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಸೊ ಮೊದಲಿಗೆ ಫಿಸಿಕಲ್ ಮಾಡೋದು ಬೆಟ್ರು ಅಥವಾ ಎಕ್ಸಾಮ್ ಮಾಡಿ ಫಿಸಿಕಲ್ ಮಾಡೋದು ಬೆಟ್ರು? ಓಕೆ, ಬಟ್ ನನಗೇನು ಅನಿಸುತ್ತೆ, ಇಲ್ಲಿ ನಾನು ಏನು ಮೆಸೇಜ್ ಕೊಡಬೇಕಾಗಿದೆ ಅಂದರೆ, ಎಸ್, PSI ಕಾಲ್ಫಾರ್ಮ್ ಅಂತೂ ಇದ್ದಾವೆ ಅಂತ ಅರ್ಥ ಆಯಿತು. ಓಕೆ, ಯಾರ್ಯಾರು 402 ಎಕ್ಸಾಮ್ ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀರಾ ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇದ್ದೀನಿ, ಸೊ ಮತ್ತೆ ಮರಳಿ ಯತ್ನವ ಮಾಡಿರಿ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ದೊಂದು ಭಾಳ ಜನ ಕೇಳ್ತೀರಿ, ಕೊಡಲಿಕ್ಕೇ ಬೇಕು. ಎಲ್ಲ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಅಂದರೆ ನಿಮಗೂ ಕೂಡ ಕೊಡಲಿಕ್ಕೆ ಬೇಕು. ಬಟ್ ಎಷ್ಟು ಏಜ್ ಇತ್ತು ಅದ್ರ ಮೇಲೆ 3 ವರ್ಷ ಅವರು ನಿಮಗೆ ರಿಲ್ಯಾಕ್ಸೇಷನ್ನ ಕೊಡ್ಬೋದು ಫ್ರೆಂಡ್ಸ್. ಡೆಫಿನೆಟ್ಲಿ ಅದು ಒಂದು ನಂಬಿಕೆ ಇಡ್ಬೋದು. ಆಮೇಲೆ ನನಗನ್ಸುತ್ತೆ, ಮೊದಲು ಎಕ್ಸಾಮ್ ಮಾಡಿ ಆಮೇಲೆ ಅವರು ಫಿಸಿಕಲ್ ಕಂಡಕ್ಟ್ ಮಾಡಿದರು, ಈಗ ಹೆಂಗೆ ಬದಲಾವಣೆ ಬಗ್ಗೆ ವಿಚಾರ ಮಾಡಿ ಅಂದಿದ್ದಾರೆ, ಆ ಥರ ಆದರೂ ಕೂಡ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಓಕೆ, ನಿಮಗೇನು ಸಮಸ್ಯೆ ಆಗೋದಿಲ್ಲ. ಬಟ್ ಲೆಟ್ಸ್ ಹೋಪ್. ಓಕೆ, ಸೊ ಆ ಥರ ಆದರೂ ಕೂಡ ಅಂದರೆ ಬೇರೆದವರು ಪಾಸ್ ಆಗ್ಬೋದು. ಆ್ಯಂಡ್ ಎಸ್, ಇದು ಅದರದೇ ಆದಂಥ ಪ್ರೋಸು ಕಾನ್ಸು ಕೂಡ ಇದ್ದಾವೆ. ಓಕೆ, ಬಟ್ ಎನಿವೆ ಬದಲಾವಣೆಗೆ ನಾವು ಹೊಂದ್ಕೊಳ್ಳೋದು ನಮ್ಮ ಒಂದು ಮೂಲ ವೃತ್ತಿ ಆಗಿರಬೇಕು. ಯಾಕಂದರೆ ಚೇಂಜ್ ಈಸ್ ಓನ್ಲಿ ಪರ್ಮನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಲೈಫ್. ಓಕೆ, ನೆನಪಿಟ್ಟುಕೊಳ್ಳಿ ಯಾವತ್ತು, ಓನ್ಲಿ ಚೇಂಜ್ ಈಸ್ ಪರ್ಮನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ಲೈಫ್. ಓಕೆ, ಅದು ಆದಮೇಲೆ ಇನ್ನೊಂದು ಗ್ರೂಪ್ A ಮತ್ತು B ಹುದ್ದೆಗಳಿಗೆ ಯಾವತ್ತೂ ಕೂಡ ಈ UPSC ಮಾದರಿಯಲ್ಲಿ ಈ ಒಂದು ನೇಮಕಾತಿನ ಮಾಡಬೇಕು ಅಂತ ಹೇಳಿದ್ದಾರೆ.
ಆ್ಯಂಡ್ ಈವನ್ ಕರ್ನಾಟಕ ಏನು KPSC ಹುದ್ದೆಗಳನ್ನ ಏನು ಕರೆದಿದ್ದಾರೆ, ಸೊ ಅದರ ಒಂದು ಎಕ್ಸಾಮ್ಸ್ನ ವಿಳಂಬ ಮಾಡಬೇಡ ಅಂತ ಹೇಳಿದ್ದಾರೆ. ಆಮೇಲೆ 29th of Decemberಗೆ ಡಿಕ್ಲೇರ್ ಮಾಡುವ ಮುಂಚೆನೂ ಕೂಡ ಎಕ್ಸಾಮ್ ಡೇಟ್ ಡಿಕ್ಲೇರ್ ಮಾಡುವ ಮುಂಚೆನೇ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕೇಂದ್ರ ಸರ್ಕಾರದ ಎಕ್ಸಾಮ್ ಆಗಲಿ ಎದುರು ಸಂಬಂಧಿ ಆಗಲಿ ಡೇಟ್ನ ಚೇಂಜ್ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಒಳಗಾಗೋದಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಲೆಟ್ಸ್ ಹೋಪ್. ಓಕೆ, ಸೊ ಯಾರ್ಯಾರೆಲ್ಲ ನಾವು ಇನ್ನೇನು ಆಗೋದಿಲ್ಲ ಅದು ಇದು ಅಂದ್ಕೊಂಡಿದ್ರಿ, ಸೊ ಹಾಗೆ ಹೋಪ್ ಬಿಡಬೇಡ್ರಿ, ಯಾವತ್ತೂ ಹೋಪ್ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಸೊ ಮತ್ತೆ ನಿಮಗೆ ಕಾಲ್ ಫಾರ್ಮ್ಸ್ಗಳಿದ್ದಾವೆ. ಇನ್ನು ಇಲ್ಲಿ ಕೂಡ ಬಹಳಷ್ಟು ಜನ ನನಗೆ ಮಾರ್ಕ್ಸ್ ಹಾಕ್ತಿದ್ದೀರಾ, ನಾನು ಇಷ್ಟು ಮಾರ್ಕ್ಸ್ ಬಂದಿದೆ ಆಗ್ತಾವ ಅಂತ ಹೇಳ್ಬಿಟ್ಟು. ಎಸ್, 60ವರೆಗೂ ಯಾರು ಮಾರ್ಕ್ಸ್ ಬಂದಿದ್ದಾವೆ, 60 to 80ವರೆಗೂ ನೀವೆಲ್ಲರೂ ಕೂಡ ರೇಸ್ ಒಳಗಿದ್ದೀರಾ ಫ್ರೆಂಡ್ಸ್. ಆ್ಯಂಡ್ ಇನ್ನೂ ಕೂಡ ಈ ಅಬ್ಜೆಕ್ಷನ್ ಎಲ್ಲ ಹಾಕಿದ್ರಲ್ಲಿ ಕೂಡ ಕೆಲವೊಂದು ಕ್ವಶನ್ಸ್ಗಳು ಚೇಂಜ್ ಆಗ್ತವೆ, ಡೋಂಟ್ ವರಿ. ಓಕೆ, ಸೊ ನೋಡೋಣ ಫೈನಲಿ ಎಲ್ಲಿ ಹೋಗುತ್ತೆ ಅಂತ ನೋಡೋಣ. ಚೆನ್ನಾಗಿ ಎಕ್ಸಾಮ್ ಅಂತೂ ಮಾಡಿರಿ. ಪೇಪರ್ 1 ಮಾರ್ಕ್ಸ್ ಬಿಡಲಿ, ಟೋಟಲ್ ಮಾರ್ಕ್ಸ್ ಬಿಟ್ಟಾಗ ನಮಗೆಲ್ಲರಿಗೂ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್ ಫ್ರೆಂಡ್ಸ್, ಓದ್ತಾ ಇರಿ. ಆಮೇಲೆ ಓದೋದ್ರ ಬಗ್ಗೆ ಕೂಡ ಈವನ್ VA ಎಕ್ಸಾಮ್ ಓದೋರು, PDO ಎಕ್ಸಾಮ್ ಓದೋರ ಬಗ್ಗೆನೂ ಕೂಡ ನೀವು ಯಾವ ಥರ ಓದ್ಬೋದು ಅಂತ ನಾನು ನಿನ್ನೆ ಒಂದು ವಿಡಿಯೋ ಮಾಡೀನಿ, ಅದನ್ನು ಕೂಡ ನೋಡಿ ಫ್ರೆಂಡ್ಸ್. ಈಗ ನಾನು ಜಸ್ಟ್ ನ್ಯೂಸ್ ಪೇಪರ್ ಓದಿದ ತಕ್ಷಣ ನನಗೆ ಖುಷಿ ಆಯಿತು. ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೇನು ಮಾಡೋದು ಅಂತ ಕೂತಿರ್ತಾರೆ, ಒಂದು ವಿಡಿಯೋ ಮಾಡಿ ಹೇಳೋಣ. ಸೊ ಯಾರೂ ಹೆದರಬೇಕಾಗಿಲ್ಲ. ಆ್ಯಂಡ್ ಇಷ್ಟೆಲ್ಲ ಕಾಲ್ ಫಾರ್ಮ್ಸ್ಗಳಿದ್ದಾವೆ. ಸರ್ಕಾರಿ ಉದ್ಯೋಗ ಮಾಡಲೇಬೇಕು ಅಂತ ಬಂದವ್ರಿಗೆ ಅವಕಾಶಗಳು ಏನೂ ಕಮ್ಮಿ ಇಲ್ಲ, ಬಟ್ ನೀವು ಓದುವಂಥ ರೀತಿಯೊಳಗೆ ಬದಲಾವಣೆ ತರಬೇಕು. ಎಸ್, ಅಫ್ಕೋರ್ಸ್ ಇವತ್ತು ಸಾಯಂಕಾಲದೊಳಗಾಗಿ ನಾನು ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಅದನ್ನು ಎಲ್ಲರೂ ನೋಡಿರಿ. ನಿಮ್ಮ ಎಲ್ಲರ ಒಪಿನಿಯನ್ ನನಗೆ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ವಿಚಾರ ಹೆಂಗಿದಾವೆ, ನನ್ನ ಒಂದು ಶೈಲಿ ಹೆಂಗಿದೆ, ಅದರ ಬಗ್ಗೆ ನಾನು ಆ ಥರ ಕರೆಂಟ್ ಅಫೇರ್ಸ್ನ ಮಾಡಿ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡೋದಾದರೆ ಸೊ ಡೆಫಿನೆಟ್ಲಿ ಅದನ್ನು ಕಂಟಿನ್ಯೂ ಕೂಡ ಮಾಡ್ತೀನಿ. ಬಟ್ ಈ ವಿಷಯ ನಿಮಗೆ ಹೇಳಬೇಕಾಗಿತ್ತು. ಸೊ ಫೈನಲಿ ನಿಮಗೆ ರಿಕ್ರೂಟ್ಮೆಂಟ್ ಆದಷ್ಟು ಬೇಗ, ಓಕೆ, ಅಂದರೆ ಇದೇ ತಿಂಗಳು ಎಂಡು ಅಥವಾ ನೆಕ್ಸ್ಟ್ ಮಂತಲ್ಲೂ ಕೂಡ ಕಾಲ್ ಫಾರ್ಮ್ ಬರ್ಬೋದು ಅಂತ ಆಲ್ರೆಡಿ ಹೇಳಿದ್ದಾರೆ PSI ಎಕ್ಸಾಮ್ಗೆ. ಅದನ್ನು KEAದವ್ರು ಕಂಡಕ್ಟ್ ಮಾಡಲಿ, KSPದವ್ರು ಕಂಡಕ್ಟ್ ಮಾಡಲಿ, ಬಟ್ ಎನಿವೆ ಪ್ರಿಪ್ರೇಷನ್ ಮಾಡೋದು ಮಾತ್ರ ನಮ್ಮ ಧರ್ಮ, ಉಳ್ಕಿದೆಲ್ಲ ನಮ್ಮ ಕೈಯೊಳಗಿಲ್ಲ ಫ್ರೆಂಡ್ಸ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ, ಯಾರೂ ಕೂಡ ಇನ್ನು ಮುಂದೆ ಏನು ಮಾಡೋದು ಲೈಫ್ ಒಳಗೆ ಆ ಥರ ಎಲ್ಲ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇನ್ನೂ ಆದರೂ ನನಗೆ ಗೊತ್ತಿದೆ ಎಕ್ಸಾಮ್ ಬರೆದಂಥ ಹುಡುಗರು ಅದರಿಂದ ಹೊರಗೆ ಬಂದಿಲ್ಲ, ಬಟ್ ಹೊರಗೆ ಬರಲೇಬೇಕು. ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ದಾಗ ಮತ್ತೇನು ಅದರೊಳಗೆ ಕೂಡೋದು, ಆಲ್ರೆಡಿ ಮುಗಿದು 5-6 ದಿನ ಆಯ್ತಾನೆ. ಸೊ ಯು ಶುಡ್ ಕಮ್ ಔಟ್ ಆಫ್ ದಟ್ ಮೂಡ್ ಒಳಗೆಯಿಂದ ಹೊರಗೆ ಬರಬೇಕು. ಯಾರ್ದು ಎಕ್ಸಾಮ್ ಚೆನ್ನಾಗಾಗಿಲ್ಲ, ಯಾರು ಚೆನ್ನಾಗಾಗಿದ್ದಾವೋ ಯು ಪೀಪಲ್ ಆಲ್ಸೋ ಕೀಪ್ ರೀಡಿಂಗ್ ಗೈಸ್. ಓಕೆ, ಪೇಪರ್ 1ನಲ್ಲಿ ಮಾರ್ಕ್ಸ್ ಹೆಂಗೆ ಬರ್ತವೆ ಅಂತ ಗೊತ್ತಿಲ್ಲ, ದಯವಿಟ್ಟು ನಾನು 35 ಬರ್ತವೆ 40 ಬರ್ತವೆ ಅಂತ ಕೂಡಬೇಡ್ರಿ, ಓದೋದನ್ನು ನಿಲ್ಲಿಸಬೇಡ್ರಿ. ಓಕೆ, ಕೀಪ್ ರೀಡಿಂಗ್. ಸೊ ಓಕೆ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಓಕೆ, ಸೊ ಅದೇ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಬೇಕಾಯಿತು ಫ್ರೆಂಡ್ಸ್. ಆ್ಯಂಡ್ ಯಾವತ್ತೂ ಕೂಡ ತಾಳಿದವನು ಬಾಳಿಯನು. ಲೈಫ್ ಒಳಗೆ ನಿಮಗೆ ಏನು ವರ್ಕ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಪೇಷನ್ಸ್ ನಿಮಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾವುದೂ ಕೂಡ ಫಲ ಕೊಟ್ಟಿಲ್ಲ ಅಂದರೆ ನಿಮ್ಮ ತಾಳ್ಮೆ ನಿಮಗೆ ಫಲ ಕೊಟ್ಟೇ ಕೊಡುತ್ತೆ. ಆ್ಯಂಡ್ ಬದುಕಿನಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ 2 ಔಷಧಿಗಳು ಅಂತ ನಾನೆಲ್ಲ ಕೇಳಿದ್ದು ಫ್ರೆಂಡ್ಸ್. ಅದು ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ವಿದ್ಯಾರ್ಥಿಗಳಿಗೆ ದುಡಿಮೆ ಅಂದರೆ ಓದೋದು, ತಾಳ್ಮೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿ ಕೆಲಸ ಮಾಡಲಿಕ್ಕೂ ಇರಬೇಕು, ಓದೋರಿಗೆ ಜಾಸ್ತಿ ಇರಬೇಕು. ನಾನು ಯಾವತ್ತೂ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಓದೋದಷ್ಟು ಈಜಿ ಇಲ್ಲ ಫ್ರೆಂಡ್ಸ್. 8 ತಾಸು 10 ತಾಸು ಅಷ್ಟು ಅವರ್ಸ್ ಕೂತು ಒಂದು ಲೈಬ್ರರಿಯೊಳಗೆ ಕೂತು ಆಮೇಲೆ ಓದಿದ ಪುಸ್ತಕನೇ ವಾಪಸ್ ಓದೋದು ಅಷ್ಟು ಈಜಿ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನೀವು ಅಗ್ರಿಕಲ್ಚರ್ ಒಳಗೆ ಕೆಲಸ ಮಾಡ್ಬೋದು, ನೀವು ಬೇರೆ ಯಾವುದೋ ಆಫೀಸ್ ಒಳಗೆ ಹೋಗಿ ಕೆಲಸ ಮಾಡ್ಬೋದು, ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡ್ಬೋದು, ಅಲ್ಲಿ ನಿಮಗೆ ಸ್ಯಾಲ್ರಿನೂ ಸಿಗ್ಬೋದು. ಆದರೆ ಅದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದೇದು ಓದಬೇಕು, ಒಂದೇ ಕಡೆ ಕೂತು ಕಂಟಿನ್ಯೂಸ್ ಆಗಿ ಓದಬೇಕು, ಓದಿದ್ದನ್ನು ನೆನಪಿಟ್ಕೋಬೇಕು, ನೆನಪಿಟ್ಕೊಂಡಿದ್ದನ್ನು ಮರುಕಳಿಸ್ಬೇಕು, ಮೀನ್ಸ್ ರಿವಿಷನ್ ಮಾಡಬೇಕು. ಓಕೆ, ಸೊ ಇಷ್ಟೆಲ್ಲ ಮಾಡಿ ವರ್ಷಗಟ್ಟಲೆ ಓದಿ ಎಕ್ಸಾಮ್ ಹಾಲ್ ಒಳಗೆ ಹೋಗಿ ವರ್ಷದಿಂದ ಓದಿದ್ದನ್ನು ನೆನಪು ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಗೈಸ್. ನೀವು ಯಾರಿಗೂ ಆನ್ಸರ್ ಮಾಡೋಕ್ಕೆ ಹೋಗಬೇಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಅಷ್ಟು ಈಜಿ ಅಲ್ಲ. ನೀವು ಬೇರೆ ಕೆಲಸ ಮಾಡ್ಬೋದು 8 ತಾಸು 10 ತಾಸು, ಆದರೆ ಓದೋದು ಅಷ್ಟು ಸುಲಭವಲ್ಲ ಫ್ರೆಂಡ್ಸ್. ನೀವೆಲ್ಲ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೀರಾ, ಎಫರ್ಟ್ ಹಾಕ್ತಿದ್ದೀರಾ ಅಂದರೆ ನಾನು ಹೇಳ್ತಾ ಇದ್ದೀನಲ್ವಾ, ಯು ಆರ್ ಡೂಯಿಂಗ್ ಸಚ್ ಅ ಗ್ರೇಟ್ ಥಿಂಗ್ ಫ್ರೆಂಡ್ಸ್. ಈ ದೇಶದೊಳಗೆ 1% 2% ಜನನು ನಿಮ್ಮಷ್ಟು ಪ್ರತಿದಿನ ಓದೋದಿಲ್ಲ, ಪ್ರತಿ
ಪ್ರತಿದಿನ ನೀವು ಏನು ತಿಳ್ಕೊತಿದ್ದೀರಾ ಆ ಥರ ಹೊಸದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಎಲ್ಲ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಒಂದು ಎಕ್ಸಾಮ್ ಒಳಗೆ 2 ಎಕ್ಸಾಮ್ ಒಳಗೆ ಈವನ್ 10 ಎಕ್ಸಾಮ್ ಒಳಗೂ ಫೇಲ್ ಆದರೂ ಕೂಡ ನಾನು ಫೇಲ್ ಆದೆ ನನ್ನ ಲೈಫ್ ಒಳಗೆ ಏನು ಉಳಿತು ಅನ್ನುವಂಥ ಅವಶ್ಯಕತೆ ಇಲ್ಲ. ನೀವು 5 ವರ್ಷ 4 ವರ್ಷ ಸರಿಯಾಗಿ ಓದಿದ್ದೇ ಆದರೆ ನನಗನ್ಸುತ್ತೆ ನೀವು ಯಾಕೆ ಹೆದರಬೇಕು. ನಿಮ್ಮ ಹತ್ರ ನಾಲೆಜ್ ಇದೆ, ಏನು ಸಿಕ್ತು ಅಂತ ಕೇಳ್ತೀರಾ. ನಾಲೆಜ್ಗಿಂತನೂ ದೊಡ್ಡ ಶಕ್ತಿ ಎದಕ್ಕಿದೆ ಫ್ರೆಂಡ್ಸ್, ನೀವು ನಾಲೆಜನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಅದು ನಿಮ್ಮದೇ ಕೆಲಸನೇ. ಓಕೆ, ಯಾರು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ. ಐ ಆಮ್ ಟೆಲ್ಲಿಂಗ್ ಯು, ನೋ ಬಡಿ ಈಸ್ ದೇರ್ ಫಾರ್ ಯು. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದಾರೆ ನಿಮ್ಗೆ ಯಾರೂ ಇಲ್ಲ ಫ್ರೆಂಡ್ಸ್. ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮ ಫ್ರೆಂಡ್ಸ್ಗೂ ಹೇಳಬೇಡ್ರಿ. ಎದಕ್ಕಂದರೆ ಅವ್ರು ಓದಿಲ್ಲ ಅಥವಾ ಕ್ವಶನ್ ಪೇಪರೇ ನೋಡಿಲ್ಲ ಅಂದರೆ ಅವ್ರು ಏನೇನೋ ಓಡ್ಬಿಡ್ತಾರೆ. ಓಕೆ, ಸೊ 8 ತಾಸು 10 ತಾಸು ಅವರಿಗೆ ಒಂದು ದಿನ ಕೂತು ಓದ್ರಿ ಅಂತ ಹೇಳ್ರಿ. ಆವಾಗ ಮಾತ್ರ ಅವರಿಗೆ ಅದರ ಮಹತ್ವ ಅರ್ಥ ಆಗುತ್ತೆ. 8 ತಾಸು ಬಿಡ್ರಿ, 2 ತಾಸನ್ನು ಕೂತು ಯಾರೂ ಓದಂಗಿಲ್ಲ ಫ್ರೆಂಡ್ಸ್. ಅದು ಅಷ್ಟು ಈಜಿ ಅಲ್ಲ. ಓದೋದು ಅಂದರೆ ಒಂಥರ ಮೆಂಟಲಿ ನೀವು ಎಷ್ಟು ಪ್ರಿಪೇರ್ ಆಗಿರಬೇಕು ಅಂತ ನನಗೆ ಗೊತ್ತಿದೆ. ನಾನು ಕಂಟಿನ್ಯೂಸ್ ಆಗಿ ಓದ್ತೀನಲ್ವ, ಒಂದು ನ್ಯೂಸ್ ಪೇಪರ್ ಓದಬೇಕಾದ್ರೂ ಕೂಡ ಎಷ್ಟು ಏನೆಲ್ಲ ವಿಷಯಗಳಿರ್ತವೆ, ಹೆಂಗೆ ಮಲ್ಟಿಪಲ್ ಡೈಮೆನ್ಷನ್ ಮ್ಯಾಗ ಅರ್ಥ ಮಾಡ್ಕೋಬೇಕು, ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳ್ತಿದ್ದಾರೆ, ನಾನು ಪಾಸ್ ಆಗ್ತೀನೋ ಇಲ್ಲೋ, ಇವೆಲ್ಲ ಡೌಟ್ಗಳು ಬರ್ತಿರ್ತವೆ ಫ್ರೆಂಡ್ಸ್. ಸೊ ಆದ್ದರಿಂದ ಇವೆಲ್ಲ ಡೌಟ್ಸ್ಗಳಿಗೆ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಬಟ್ ನೀವು ಫೇಲ್ ಆಗಿದ್ದೀನಿ ಅಂದಾಗ ನಿಮಗೆ 108 ಸ್ಟೋರಿಗಳನ್ನ ಹೇಳೋರಿದ್ದಾರೆ. ಸೊ ನಮ್ಮ ಫ್ರೆಂಡು 3 ತಿಂಗಳೊಳಗೆ ಪಾಸ್ ಆದ, ಅವರು ಪಾಸ್ ಆದರು, ಇವ್ರು ಪಾಸ್ ಆದರು ಅಂತ ಹೇಳುವವರು ಭಾಳ ಇದ್ದಾರೆ. ಅವೆಲ್ಲ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಲೈಫಲ್ಲಿ ಹೆಂಗಿರಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಸೊ ಅಂಥದಕ್ಕೆಲ್ಲ ನೀವು ಇಂಪಾರ್ಟೆನ್ಸ್ನ ಕೊಡಬೇಡ್ರಿ, ನಿಮ್ಮ ಕೆಲಸನ ನೀವು ಮಾಡಿರಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಎನಿವೆ, ಈಗ ಆಲ್ರೆಡಿ ನಿಮ್ಮ ಜಾಬ್ಸ್ಗಳನ್ನು ತುಂಬ್ತೀನಿ ಅಂತ ಹೇಳಿದ್ದಾರೆ, ಮತ್ತೇನು ಉಳಿತು? ಓಕೆ, ಸೊ ಚೆನ್ನಾಗಿ ಓದಿ ಅಂತ ನನ್ನ ಒಂದು ಇಚ್ಛೆ ಫ್ರೆಂಡ್ಸ್. ಸೊ ಸಾಯಂಕಾಲದವರೆಗೂ ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲರೂ ಕೂಡ ನೋಡೋದನ್ನು ಮರಿಬೇಡಿ. ಬಾಯ್.